ಅವರು ಇಡೀ ಬೆಂಗಳೂರನ್ನ ಸುಂದರವಾಗಿಡೋ ಸಿಬ್ಬಂದಿ. ಆ ಕಸ ಈ ಕಸ ಅನ್ನೋದನ್ನು ನೋಡದೆ ಮಳೆಯೋ ಚಳಿಯೋ ತಮ್ಮ ಕೆಲಸ ಮಾಡ್ತಿದ್ರು. ಆದ್ರೀಗ ಅವರ ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ಬೀದಿಗಿಳಿದು ಕಿಡಿಕಾರಿದ್ದಾರೆ. ಬಿಬಿಎಂಪಿ ಕಸ ವಿಲೇವಾರಿ ಲಾರಿ ಮತ್ತು ಆಟೋ ಚಾಲಕರ ನೇರ ನೇಮಕಾತಿ ಆಗಿಲ್ಲ. ಐಪಿಡಿ ಸಾಲಪ್ಪ ವರದಿ ಜಾರಿ ಮಾಡಬೇಕು ಅಂತ ಪೌರ ಸಿಬ್ಬಂದಿ ಸಿಡಿದೆದ್ದಿದ್ದಾರೆ. ನಿನ್ನೆಯಿಂದ ಕಸ ವಿಲೇವಾರಿಗೆ ತೆರಳದೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗಿಳಿದಿದ್ದಾರೆ. ಹೋರಾಟ ತೀವ್ರ ಸ್ವರೂಪ ಪಡಿತಾ ಇದ್ದ ಹಾಗೆ ಎಚ್ಚೆತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಭಟನಾ ಸ್ಥಳಕ್ಕೆ ದೌಡಾಯಿಸಿದ್ರು. ಕಾನೂನು ಸಲಹೆ ಪಡೆದು ಅಧಿವೇಶನ ಮುಗಿದ ಬಳಿಕ ನಿಮ್ಮನ್ನ ಕರೆದು ಮಾತನಾಡ್ತೀನಿ ಅಂತ ಭರವಸೆ ನೀಡಿದ್ರು. ಬಟ್ ಯಾವ್ದಾದ್ರು ಒಂದು ಸಿಸ್ಟಮ್ಯಾಟಿಕ್ ಅಲ್ಲಿ ನಾವು ಮಾಡಬೇಕು. ನಾನು ಅಸೆಂಬ್ಲಿ ಸೆಷನ್ ಆದ್ಮೇಲೆ ನಿಮ್ಮನ್ನೆಲ್ಲ ಕರಿತೀವಿ. ಒಂದ್ 2-3 ಗುಂಪು ಏನಿದೆ ಇದನ್ನು ಕೂಡ ಕರಿತೀವಿ. ಹೊರಗಡೆ ಒಂದು ತೀರ್ಮಾನ ಮಾಡಿದ್ದೀವಿ. ಅದೇ ಇನ್ನು ಡಿಸಿಎಂ ಭರವಸೆಯ ಮಾತಿಗೂ ಪೌರ ಕಾರ್ಮಿಕರು ಕ್ಯಾರೆ ಅನ್ಲಿಲ್ಲ. ನೇಮಕಾತಿ ಪತ್ರ ನೀಡೋ ತನಕ ಮುಷ್ಕರ ಕೈಬಿಡಲ್ಲ. ನಗರದ ಕಸವನ್ನ ಯಾರು ತೆಗಿತಾರೋ ನಾವು ನೋಡ್ತೀವಿ ಅಂತ ಸವಾಲ್ ಹಾಕಿದ್ದಾರೆ. ಇಲ್ಲಿ ನಾವು ನಿರಂತರವಾಗಿ ಎಷ್ಟು ದಿನ ಸೆಷನ್ ಮುಗಿಸ್ಕೊಂಡೇ ಬರಲಿ, ನಮ್ಗೆ ಆದೇಶದ ಕಾಪಿ ಕೊಡ್ಲಿ, ಅಲ್ಲಿವರೆಗೂ ಇದು ನಿರಂತರವಾಗಿ ನಡೀತಾ ಇದೆ ಅಂತೇಳಿ ನಾವು ಡಿಕ್ಲೇರ್ ಮಾಡ್ತಾ ಇದ್ದೀವಿ ಸರ್. ಕೂತ್ಕೊಂಡ್ರೆ ಮಾಡಲ್ಲ ಅಂದ್ರೆ ಬೇಡ ಬಿಡಿ, ನಾವು ಇಲ್ಲ ಕೂತ್ಕೊಂತೀರಿ. ಬೆಂಗಳೂರು ಅದು ಹೇಗೆ ಸ್ವಚ್ಛವಾಗಿರತ್ತೋ ನೋಡೇ ಬಿಡೋಣ. ಪಾಲಿಕೆಯ ಕಸದ ಆಟೋ ಚಾಲಕರು ಮತ್ತು ಮಾಲೀಕರ ಧರಣಿಯಿಂದಾಗಿ ನಗರದಲ್ಲಿ ಮತ್ತೆ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಮೂಗು ಮುಚ್ಕೊಂಡು ಜನ ಓಡಾಡೋ ಸ್ಥಿತಿ ತಲೆದೋರಿದೆ. ವಿನಾಯಕ್ ಗುರವ, ಟಿವಿ9 ಬೆಂಗಳೂರು.